ನಾವೊಂದು ಸನಾತನ ಧರ್ಮದಲ್ಲಿ ಹುಟ್ಟಿ ನಾವು ಏನು ಹುಡುಗಿ ತಪ್ಪಿಸಿಕೊಂಡ್ಲು ಧರ್ಮಸ್ಥಳದಲ್ಲಿ ಆದಂತ ಏನು ಆಕಸ್ಮಿಕ ಮರಣಗಳಿದ್ದೇವ ಅದೆಲ್ಲ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿದ್ದು, ಧರ್ಮಸ್ಥಳದ ಊರಿನವರು ಮಾಡಿದ್ದು, ನಾಗರಿಕರು ಮಾಡಿದ್ದು ಅಂತ ಹೇಳುವಂತ ಅಪವಾದ ನಮ್ಮ ಮೇಲೆ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಪ್ರಾರಂಭವಾಗಿದ್ದು ಸುಮಾರು 13 ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಒಂದು ಹುಡುಗಿಯ ಕೊಲೆ ಮತ್ತು ಅತ್ಯಾಚಾರ ನಡೆದಿದೆ. ಬಹಳ ಬೇಜಾರಿದೆ, ನಮಗೆ ಬಹಳ ಬೇಸರ ಇದೆ. ನಾವು ಇದನ್ನು ಬಹಳ ವರ್ಷಗಳ ಹಿಂದೆ ಏನು ಹುಡುಗಿ ತಪ್ಪಿಸಿಕೊಂಡ್ಲು ತಪ್ಪುಗಳೇ ಮಾಡಿದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ವ್ಯಕ್ತಿ ಮೇಲೆ ಕೂಡ FIR ಆಗ್ತಾ ಇದೆ. ಹೊಸದಾಗಿ FIR ಆಗಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. 100% ಹೋರಾಟ ಮಾಡಿ ಅರೆಸ್ಟ್ ಮಾಡಿಸ್ತೀವಿ, ಅದರಲ್ಲಿ ಡಿಫ್ರೆನ್ಸೇ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಫ್ಲೈಟ್ ಡಾಕ್ಯುಮೆಂಟು ನಕಲು ಮಾಡಿರೋಂಥದ್ದು ನೋಡಿ, ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಯಾವ್ದಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋಂಥದ್ದು. ಏನ್ ಬೇಕೋ ಸೃಷ್ಟಿ ಮಾಡ್ತಾರೆ ಇವರು. ಇದಕ್ಕೂ ಸಂಬಂಧಪಟ್ಟಂಗೆ ಈಗ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂಗೂ ಒಂದು ಕೇಸ್ ಮಾಡೋಣ. ಯಾಕಂದ್ರೆ ತನಿಖಾ ಅಧಿಕಾರಿಗಳಿಗೆ ಇವ್ರು ಕೊಟ್ಟಿರೋಂಥ ಡಾಕ್ಯುಮೆಂಟ್ ಏನೇನಂತೆ, ಈ ಡಾಕ್ಯುಮೆಂಟ್ಗಳೆಲ್ಲ ಫೇಕ್, ಎಲ್ಲ ಎಡಿಟ್, ಎಲ್ಲ DTP ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡಿರೋಂಥದ್ದು. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಹೆಸರೊಂದು ಹಾಕಿದ್ದಾರೆ, ಹೆಸರು ಎಡಿಟ್, ನೋ ಸ್ಪೇಸ್. ಎಲ್ಲ ಏರ್ಲೈನ್ಸ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ, ಎಲ್ಲ ಏರ್ಬೇಸ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ. ಗುಗ್ಗು ನನ್ನ ಮಕ್ಕಳು ತಪ್ಪು ಮಾಡೋರೆಲ್ಲ ಒಂದ್ ಕಡೆ ಸಿಕ್ಕಾಕೊಳ್ತಾರೆ. ನೋಡಿ, ಇದೇ ಕಾರಣ, ಹಿಂಗೆ ಸಿಕ್ಕಾಕೊಳ್ತಾರೆ. ಸೌಜನ್ಯ ಪ್ರಕರಣದಲ್ಲಿ ನಾನೇ ನ್ಯಾಯ ಕೊಡಿಸ್ತೀನಿ, ನಾನೇ ಹತ್ರ ಇದ್ದು ಏನೇನ್ ಡಾಕ್ಯುಮೆಂಟು ಕಲೆಕ್ಟ್ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದೀವಿ. ಈ ಸುದ್ದಿನ ಜನಗಳಿಗೆ ಮುಟ್ಟಿಸ್ಬೇಕು. ಯಾಕಂದ್ರೆ ಜಾಸ್ತಿ ದಿನ ಆಯ್ತು ನಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬಂದು, ಜನಗಳಿಗೆ ಈ ಸುದ್ದಿ ಮುಟ್ಟಿಸ್ಬೇಕು. ಹಂಗಾಗಿ ನಾವು ಈ ವಿಚಾರನ ಕರ್ನಾಟಕ ಜನತೆಗೆ ತಿಳಿಸಿದೀವಿ. ಒಂದಷ್ಟು ಡಾಕ್ಯುಮೆಂಟ್ನ ನಮ್ಮ ಸಂಘಟನೆಗಳಲ್ಲಿರೋಂಥವ್ರಿಗೂ ನಾನು ಕೊಟ್ಟಿದ್ದೀನಿ. ಯಾವುದೊಂದಕ್ಕೂ ಎಮರ್ಜೆನ್ಸಿಗಿರಲಿ, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಡಾಕ್ಯುಮೆಂಟ್ನ ರಾಜ್ಯದ ಜನತೆ ಮುಂದೆ ನೀವು ಪ್ರೆಸ್ ಮೀಟ್ ಮೂಲಕ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರೋಂಥ ಎವಿಡೆನ್ಸ್ ಎಲ್ಲ ನಮ್ಮ ಸಂಘಟನೆಯಲ್ಲಿರೋಂಥ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ. ಅದರಿಂದ ಏನೇನಾಗ್ತಿತ್ತೋ ಆಗಲಿ, ಕರ್ನಾಟಕ ಜನತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಇವ್ರದ್ದು ಪರ್ಮಿಷನ್ ಆಗ್ಬೇಕು. ಇವ್ರ ಅಪ್ಪನ ಆಸ್ತಿ ಅವರು ಹಿಂದೂ ದೇವಸ್ಥಾನ ಅಂತ ಹೇಳಿದ್ರೆ ಈ ಪಜಿರಡ್ಕ ಇದ್ರೊಂದು ಕಾಗದದಲ್ಲಿ ನೋಡಿದ್ರೆ ಇಲ್ಲಿ ತುಮಕೂರು, ಬೆಂಗಳೂರು, ಬೊಂಬೈ ಅಂತ ಉಂಟು. ಇವರೆಲ್ಲ ಇವರ ಅಪ್ಪಂದಿರು. ಇವರೀಗ ಕೇಳ್ತಾರಲ್ಲ ಇವರಿಗೆ ಸಂಬಂಧ ಇಲ್ಲ ಅಂತ ಹೇಳಿ. ವೀರೇಂದ್ರ ಹೆಗ್ಡೆ ಹೇಗೆ ಸಂಬಂಧ ಬರುವುದು? ವೀರೇಂದ್ರ ಹೆಗ್ಡೆ, ಹರ್ಷೇಂದ್ರ ಹೆಗ್ಡೆ ಇವರೆಲ್ಲ ಸಂಬಂಧ ಅವರು ಈ ದೇವಸ್ಥಾನಕ್ಕೆ? ನಾವು ದುಷ್ಟರ? ಹೇಳಿ, ಇಡೀ ಸಮಾಜ ಒಟ್ಟಾಗಿ ಹೇಳಿ. ಮಹೇಶ್ ಶೆಟ್ಟು ದೇಶದ್ರೋಹಿ, ಭಯೋತ್ಪಾದಕ, ಹಿಂದೂ ವಿರೋಧಿ. ಒಂದು ಆ ಹೆಣ್ಣು ಮಗುವಿನ ಅತ್ಯಾಚಾರ ಆಗಿ ಕೊಲೆ ಆಗಿದೆ, ಅದರ ವಿರುದ್ಧ ಹೋರಾಟ ಮಾಡಿದ್ರೆ ನಾವು ದುಷ್ಟರು. ಅದಕ್ಕೋಸ್ಕರ ಇವ್ರದ್ದು ಅದನ್ನ ಹೇಳೋದಿಲ್ಲ. ದುಷ್ಟರ ಸಂಹಾರಕ್ಕಾಗಿ ಅಟ್ಟಹಾಸ ಜಾಸ್ತಿ ಆಗಿದೆ ದುಷ್ಟರ. ಅದಕ್ಕೋಸ್ಕರ ಇಲ್ಲಿಂದ ಪಾದಯಾತ್ರೆ. ಇಂಥ ದೇಶ ಭ್ರಷ್ಟರು, ಧರ್ಮ ವಿರೋಧಿಗಳು ಇವರು, ಸನಾತನ ಧರ್ಮದ ವಿರೋಧಿಗಳು, ದೇವಸ್ಥಾನದ ಡಬ್ಬೆಯ ಕಾಶಿನಲ್ಲಿ ಬದುಕುವವರು ಇವರು ನಮ್ಮನ್ನು ಅಧರ್ಮಿ, ಭ್ರಷ್ಟರು. ಇರೋ ಅಪ್ಪನ ಮನೆ ಆಸ್ತಿ ಅಲ್ಲ ಇದು. ನಾವು ಕೂತ್ಕೊಳ್ತೇವೆ ಎಂಥವರೊಟ್ಟಿಗೆ, ಅಂತ ಸತ್ಯವಂತರೊಟ್ಟಿಗೆ ಕೂತ್ಕೊಳ್ತೇವೆ ನಾವು. ಇಂಥ ಜನಗಳೊಟ್ಟಿಗೆ ನಾವು ಕೂತ್ಕೊಳ್ಳಿಕ್ಕೆ ಹೋಗುದಿಲ್ಲ ಸ್ವಾಮಿ. ನೈತಿಕತೆ ಇಲ್ಲ ಇವರಿಗೆ, ನೈತಿಕತೆ ಇಲ್ಲ. ಇವತ್ತು ಬರೇ ಈ ಹೊಸ ಹುಡುಗರಿಗೆ. ಸ್ನೇಹಿತರೆ, ಇವನ ಹೆಸರು ದೀಪಕ್ ಶೆಟ್ಟಿ ಅಂತ. ಇವನು ಡಿ ಗ್ಯಾಂಗ್ನ ಪ್ರಮುಖ ಸದಸ್ಯ. ಸ್ನೇಹಿತರೆ, ಇದು ಅವನ ಫೇಸ್ಬುಕ್ ಪೇಜ್ ನಲ್ಲಿ ಅವನೇ ಬರೆದುಕೊಂಡಿರೋದು. ಅವನು ಬರೆದುಕೊಂಡ ರೀತಿ ನೋಡ್ತಾ ಇದ್ರೆ ಧರ್ಮಸ್ಥಳದ ಲೀಗಲ್ ಟೀಮ್ ಇವನನ್ನು ಮೂಸ್ ಕೂಡ ನೋಡ್ತಾ ಇಲ್ಲ ಅನ್ಸುತ್ತೆ. ಸ್ನೇಹಿತರೆ, ಈತ ಸೌಜನ್ಯ ತಾಯಿಯ ಬಗ್ಗೆ ಫೇಸ್ಬುಕ್ ನಲ್ಲಿ ಕೆಟ್ಟ ರೀತಿಯಲ್ಲಿ ಬರೆದಿದ್ದಕ್ಕೆ ಸೌಜನ್ಯ ತಾಯಿ ಇವನ ಮೇಲೆ ಪ್ರಕರಣ ದಾಖಲಿಸಿರ್ತಾರೆ. ಇದರ ಹಿನ್ನೆಲೆಯಲ್ಲಿ ಮೊದಲೇ ಒಂದು ಬಾರಿ ಇವನು ವಿಚಾರಣೆ ಎದುರಿಸಿರ್ತಾನೆ. ಆಮೇಲೆ ನಿಶ್ಚಲ್ ಜೈನ್ ಮದುವೆ ದಿನ ಪೊಲೀಸರು ಇವನಿಗೆ ನೋಟಿಸ್ ಕೊಡ್ತಾರೆ, ಇನ್ನೊಂದ್ಸಲಿ ವಿಚಾರಣೆಗೆ ಬರಬೇಕು ಅಂತ. ಈ ವಿಷಯಕ್ಕೇನೆ ಈಗ ಈ ಕೊಚ್ಚೆ ದೀಪಕ್ ಶೆಟ್ಟಿ ಧರ್ಮಸ್ಥಳದ ಲೀಗಲ್ ಟೀಮ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇವನ ಗೋಳು ಏನಂದ್ರೆ, ನಿಶ್ಚಲ್ ಜೈನ್ ಮದ್ವೆಗೆ ಇವನನ್ನು ಕರೆಯಲ್ಲ, ಇವನ ಮೇಲೆ ಸೌಜನ್ಯ ತಾಯಿ FIR ಮಾಡಿಸಿದ್ರಲ್ಲ, ಆ FIR ನ ಸ್ಕ್ವಾಶ್ ಮಾಡ್ಬೇಕು ಅಂತ ಧರ್ಮಸ್ಥಳದ ಲೀಗಲ್ ಟೀಮ್ಗೆ ಕೇಳ್ಕೊಂಡ್ರು, ಅದನ್ನ ಸ್ಕ್ವಾಶ್ ಮಾಡಲ್ಲ.
ಧರ್ಮಸ್ಥಳದ ಪರ ನಿಂತಿದ್ದಕ್ಕೆ ಇದೆಲ್ಲ ಆಗ್ಬೇಕಾಗಿದ್ದೇ ನಮ್ಮ ಮೇಲೆ ಅನ್ನೋದು ಇವನ ಗೋಳು. ಛೇ, ಎಂತ ಪರಿಸ್ಥಿತಿ ಬಂತು ಮಾರ್ರೆ ಈ ಪಾಪಿಗೆ. ಕೊಚ್ಚೆ ದೀಪಕ್ ಶೆಟ್ಟಿ, ಅನುಭವಿಸು ಇದೆಲ್ಲ ನಿನಗೆ ಆಗ್ಬೇಕಾಗಿದ್ದೆ. ಸೌಜನ್ಯ ಇಡೀ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಫೇಸ್ಬುಕ್ ಅಲ್ಲಿ ಬರ್ದಲ್ಲ, ಇದೆಲ್ಲ ನಿಂದ ಆಗ್ಬೇಕಾಗಿದೆ. 2012ನೇ ಇಸ್ವಿಯಲ್ಲಿ ನನಗೆ ನಾನು ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ, ಒಂದು ಔಟ್ ಪೋಸ್ಟ್ ಹೋಗ್ತದ್ದು. ನಾನು ಆಗ ಅಲ್ಲಿ ಸೌಜನ್ಯ ಪ್ರಕರಣ ಆಯ್ತು, ಅದಕ್ಕೆ 15 ದಿವಸಕ್ಕೆ ಹಿಂದೆ ಒಬ್ಬ ಮಾವುತ ಮತ್ತು ಜೋಡಿ ಕೊಲೆ ಆಯ್ತು. ಆ ಸಂದರ್ಭ ನಾನೇ ಅಧ್ಯಕ್ಷರಾಗಿದ್ದೆ. ಆ ಸೌಜನ್ಯ ಪ್ರಕರಣ ಆದ ಒಂದು ವಾರದಲ್ಲ 15 ದಿವಸದಲ್ಲೇನೋ ಒಬ್ಬ ಮಹಿಳೆಯನ್ನು ದ್ವಾರದ ಬಳಿ ಆಸಿಡ್ ಹಾಕಿ ಯಾರೋ ಕೊಂದು ಹಾಕಿ ಹೋಗಿದ್ದಾರೆ. ಆಸಿಡ್ ಹಾಕಿತ್ತು, ಕೊಂದು ಹಾಕಿದಾರ ಇದು ಗೊತ್ತಿಲ್ಲ, ನಮಗೆ ಆಸಿಡ್ ಹಾಕಿತ್ತು. ಆಮೇಲೆ ಇನ್ನೊಂದು ಶವ ಸ್ವಲ್ಪ ದೂರದಲ್ಲಿ ಸಿಗ್ತದೆ. ಇದನ್ನೆಲ್ಲ ನಾನು ಉಲ್ಲೇಖಿಸಿ 2012ರಲ್ಲಿ ಗೃಹ ಮಂತ್ರಿಗಳಿಗೆ ಮತ್ತು ಆಗಿನ SP ಅವರಿಗೆ ಒಂದು ಪತ್ರ ಬರಿತೇನೆ. ಪತ್ರದ ಇಲ್ಲಿ ಇಂಥದ್ದು ಕೃತ್ಯಗಳು ನಡೀತಿದ್ದೇವೆ, ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬೇಕು, ತಕ್ಷಣ ನೀವು ಈ ಬಗ್ಗೆ ಕ್ರಮ ಕೈಗೊಳ್ಬೇಕು ಅಂತೇಳಿ. ಚಿನ್ನಯ್ಯನಿಗೆ ನಾವು ಸೌಜನ್ಯ ಹೋರಾಟಗಾರರು ಅವನಿಗೆ ಆಮಿಷ ಕೊಟ್ಟು ಅವನ ಕಡೆಯಿಂದ ನಾವು ಹೇಳಿಕೆ ಹೇಳಿಸಿದೀವಿ, ಅಥವಾ ಅವನಿಗೆ ಹೆದರಿಕೆ ಹಾಕಿಕೊಟ್ಟು ಅವನ ಕಡೆಯಿಂದ ಬಲವಂತವಾಗಿ ಹೇಳಿಕೆ ಕೊಡಿಸಿದೀವಿ ಅಂತ ನಿರಂತರವಾಗಿ ಷಡ್ಯಂತ್ರ ಅಂತ ಸುಳ್ಳು ಪ್ರಚಾರ ಮಾಡಿದಂತಹ ಆ ಕೆಲವೊಂದಿಷ್ಟು ಟಿವಿ ಚಾನೆಲ್ ಆಂಕರ್ಗಳು, ನಕಲಿ ಪತ್ರಕರ್ತರು ಮತ್ತು ಅವರನ್ನ ಸಾಕ್ತಾ ಇರುವಂತಹ ನಕಲಿ ದೇವಮಾನವನ ಗಮನಕ್ಕೆ ಈ ಒಂದು ಆಡಿಯೋವನ್ನ ನಿಮ್ಗ ಗಮನಕ್ಕೆ ತರ್ತಾ ಇದ್ದೀನಿ. ಹಲೋ, ನಮಸ್ಕಾರ ಸರ್. ನಾನು ಅಮನ ಮಾತಾಡೋದು ಸರ್. ನಾವು ಊಟಿಗೆ ವಿಶೇಷದಲ್ಲಿ ನಮ್ಮ ಅತ್ತೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು, ಬಾಯಲ್ಲಿ ರಕ್ತ ಬಂದು ತುಂಬಾ ನಿನ್ನೆ ರಾತ್ರಿ ಎಲ್ಲ ಆಂಬುಲೆನ್ಸ್ ಎಲ್ಲ ಅಲ್ಲಿ ಇಲ್ಲಿ ಅಳದಾಡಿದ್ವಿ, ಏನು ಮಾಡಕ್ಕಾಗಲ್ಲ. ಕೊಯಮತ್ತೂರು ಹೋಗ್ಬೇಕು ಹೇಳಿದ್ರು, ಕೊಯಮತ್ತೂರು ತಗೊಂಡೋಗಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಸ್ವಂತ ಜನಗಳಿಗೆಲ್ಲ ಹೇಳಕ್ ಹೇಳ್ಬಿಟ್ಟಿದ್ದಾರೆ. ಏನಾದ್ರು ಮಾಡಿ ಒಂದು ಹೆಲ್ಪ್ ಮಾಡಿ ಸರ್, ಸ್ವಲ್ಪ ದಯಮಾಡಿ ಇದೊಂದು ಸರಿ ಹೆಲ್ಪ್ ಮಾಡಿ ಸರ್, ಏನೋ ಒಂದು ಹೆಲ್ಪ್ ಮಾಡಿ. ನಮ್ ಕೈಲಿ ಬಿರುಗಾಸಿ ಇಲ್ಲ, ನಾವು ಕೇಳ್ಕೊಳ್ಳೋಣ ಅಂತ ಹೇಳಿದೆ ಸರ್. ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡ್ಲಿಲ್ಲ ಸರ್. ವಾಯ್ಸ್ ರೆಕಾರ್ಡ್ ನೋಡಿ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ಟವರ್ ಪ್ರಾಬ್ಲಮ್ ಬೇರೆ, ಅಲ್ಲಿಂದ ಏನೋ ಮಾಡ್ಲಿಕ್ಕೆ ಆಗಲಿಲ್ಲ, ಹೊರಗಡೆ ಬಂದ್ ಮಾಡಿದೀನಿ, ಏನೋ ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ನಮಸ್ಕಾರ ಸರ್. ಇದು ಚಿನ್ನಯ್ಯ 1 ವರ್ಷದ ಹಿಂದೆ ನನಗೆ ಕಳಿಸಿದ. ಇದು ನಿನ್ನೆ ಮೊನ್ನೆ ನಡೆದ ಘಟನೆ ಅಲ್ಲ, 13 ವರ್ಷದ ಹಿಂದೆ ನಡೆದ ಘಟನೆ. ಆದರೆ ಇವತ್ತಿಗೂ ಜೀವಂತವಾಗಿದೆ. ಸೌಜನ್ಯ ನ್ಯಾಯಕ್ಕಾಗಿ ಕಾದು ಕೂತಿಲ್ಲ. ನನಗೆ ನ್ಯಾಯ ಸಿಗಲಿಲ್ಲ, ಆದರೆ ನನ್ನಂಥ ಹೆಣ್ಣು ಮಕ್ಕಳಿಗೆ ನನಗಾದಂಥ ಪರಿಸ್ಥಿತಿ ಯಾವ ಹೆಣ್ಣು ಮಕ್ಕಳಿಗೂ ಬರಬಾರ್ದು ಅಂತ ಹೇಳಿ ಕಾದು ಕೂತಿದ್ದಾಳೆ. ಧಾರ್ಮಿಕ ಕ್ಷೇತ್ರದಲ್ಲಿ, ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಲು ಶಕ್ತಿ ದೇವತೆಯಾಗಿ ಕೂತ್ಕೊಂಡಿದ್ದಾಳೆ. ಇವತ್ತು ಸೌಜನ್ಯ ಸಾಮಾನ್ಯ ಹೆಣ್ಣಲ್ಲ, ಹೊಳಪು ಶಕ್ತಿ ದೇವತೆ. ಖಂಡಿತ ಇವತ್ತು ಪಾಂಗಳ ಸೌಜನ್ಯ ಸ್ಥಳ ಮುಂದೊಂದು ದಿವಸ ಸೌಜನ್ಯಳ ಸನ್ನಿಧಿ ಆಗೇ ಆಗುತ್ತೆ. ಅತ್ಯಾಚಾರಿಗಳನ್ನು ಸಂಹಾರ ಮಾಡೇ ಮಾಡ್ತಾಳೆ. ಸೌಜನ್ಯ ಪರ 13 ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇರುವ ಮಹೇಶ್ ಶೆಟ್ರ್ ಜೊತೆ, ಗಿರೀಶ್ ಮಟ್ಟಣ್ಣವ್ರ ಜೊತೆ, ಸೌಜನ್ಯ ಪರ ಹೋರಾಟಗಾರರು ಯಾರ್ಯಾರಿದ್ದಾರೆ ನಿಷ್ಠಾವಂತರ ಜೊತೆ ಸೌಜನ್ಯ ನಿಂತ್ಕೊಂಡಿದ್ದಾಳೆ. ಕಾಪಾಡ್ತಾಳೆ, ರಕ್ಷಣೆ ಮಾಡ್ತಾಳೆ. ಜಸ್ಟಿಸ್ ಫಾರ್ ಸೌಜನ್ಯ. ಫಸ್ಟ್ ಮೆಡಿಕಲ್ ರಿಪೋರ್ಟ್ಗೆ ಹೋಗಿದೆ ಇಲ್ವಾ? ಟೋಟಲ್ 17 ಗಾಯದ ಮಾರ್ಕ್ಗಳು ಅವ್ರ ದೇಹದ ಮೇಲೆ ಇತ್ತು. ಅದರಲ್ಲಿ 1 ರಿಂದ 6 ಬಂದು 72 ಅವರ್ಸ್ ಹಿಂಗಡೆ, ಅಂದರೆ ಯಾವಾಗ ಎಕ್ಸಾಕ್ಟ್ಲಿ ಸೌಜನ್ಯ ವಿಚಾರ ಆಗಿತ್ತೋ ಆ ಸಮಯದ ಮಾರ್ಕ್ಗಳು ವಿತ್ ಉಗುರಿನ ಪರಚಿದ ಗಾಯಗಳ ಜೊತೆಗೆ ವಿತ್ ಅದರಲ್ಲಿರುವ ರಿಪೋರ್ಟಲ್ಲಿ ಕ್ಲಿಯರ್ಲಿ ಇದೆ. ನಂಬರ್ 11 ಫಿಮೋಸಿಸ್ ಇತ್ತು ಅವನಿಗೆ, ಅವನ ಬಂದಾಯಿತು. ಸೊ ನಾನು ಅವನು ಕೇಳಿದಾಗ ಕ್ಯಾನ್ ಯು ಲಿಫ್ಟ್ ಮೀ ಅಂತ. ನಾನೊಂದು 10 kg ಕಡಿಮೆ ಇದ್ದೆ ಅವಾಗ, ಈಗ ನಾನು 100 kg ಇದ್ದೇನೆ. ಅವಾಗ ಒಂದು 87 ಇರ್ಬೋದು. ಈ ಲಿಫ್ಟೆಡ್ ಮೀ ಅವಾಗ. ಸೊ ನಾನು ಅವ್ರ ಹತ್ರ ನನ್ನನ್ನು ಎತ್ತಲಿಕ್ಕೆ ಆಗ್ತದೆ ಕೇಳಿದೆ. ಅವಾಗ ನನ್ನನ್ನು ಎತ್ಕೊಂಡು ಹೋದ್ರು. ಎತ್ತಾಕೊಂಡು ಹೋಯ್ತಾ ಅವನ ರಿಯಾಕ್ಷನ್ ಯಾವ ರೀತಿ ಇತ್ತು? ಚಿನ್ನಯ್ಯ ಪ್ರತಿಯೊಂದನ್ನು ಎಳೆಯಾಗಿ ಬಿಚ್ಚುತ್ತಾ ಇದ್ದೆ, ನಾನು ಅದನ್ನ ಮಾಡಿದೆ, ನಾನು ಇದನ್ನ ಮಾಡಿದ್ದೆ ಅಂತೇಳಿ. ಬಟ್ ಸೌಜನ್ಯ ವಿಚಾರಕ್ಕೆ ಬರಬೇಕಾದ್ರೆ 2014ಕ್ಕೆ ಚಿನ್ನಯ್ಯ ಧರ್ಮಸ್ಥಳ
ದಿಂದ ಕೆಲಸವನ್ನು ಬಿಟ್ಟು ಹೋಗ್ತಾನೆ. ನಂತರದಲ್ಲಿ 2023ರಲ್ಲಿ ವಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಆಗ್ತಾನೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ? ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಬಂದ ನಂತರ, ಸೌಜನ್ಯಲ ಜಡ್ಜ್ಮೆಂಟ್ ಬಂದ ನಂತರ ಹೋರಾಟ ತೀವ್ರ ಗತಿಯಲ್ಲಿ ಸಾಗ್ತಾ ಇರಬೇಕಾದ್ರೆ ಚಿನ್ನಯ್ಯ ವಿಠಲ್ ಗೌಡ್ರಿಗೆ ಕಾಲ್ ಮಾಡಿರುವಂತಹ ವಿಚಾರ. ಬರೋಬ್ಬರಿ 9 ವರ್ಷಗಳ ನಂತರ, 9 ವರ್ಷದಲ್ಲಿ ವಿಠಲ್ ಗೌಡ್ರ ನೆನಪೇ ಆಗಿಲ್ಲ ಚಿನ್ನಯ್ಯನಿಗೆ. 9 ವರ್ಷದ ನಂತರ ವಿಠಲ್ ಗೌಡ್ರ ನೆನಪಾಗಲು ಕಾರಣವೇನು? ಮಹೇಶ್ ಶೆಟ್ಟಿಯ ತಿಮರೋಡಿಗೆ ಮನೆಗೆ ಕರ್ಕೊಂಡು ಬಂದು ಎಳೆಯಾಗಿ ಬಿಚ್ಚಿಡ್ತಾನೆ ಎಲ್ಲ ವಿಚಾರವನ್ನು. ಏನೆಲ್ಲ ಮಾಡಿದ್ದಾನೆ, ಯಾವ ರೀತಿ ಹೂತಾಕಿದ್ದಾನೆ, ಏನೆಲ್ಲ ಧರ್ಮಸ್ಥಳದಲ್ಲಿ ಅನಾಚಾರ ನಡೆದಿದೆ, ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಡ್ತಾನೆ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಸೌಜನ್ಯ ಹೋರಾಟ ತೀವ್ರವಾದ ನಂತರ ಚಿನ್ನಯ್ಯ ವಿಠಲ್ ಗೌಡ್ರನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಸೌಜನ್ಯ ಪ್ರಕರಣಕ್ಕೂ ಚಿನ್ನಯ್ಯನಿಗೂ ಏನಾದ್ರೂ ಸಂಬಂಧ ಇದೆಯಾ? ವಾಟ್ ಈಸ್ ದ ಇನ್ಸೈಡ್ ಸ್ಟೋರಿ ಆಫ್ ದಿಸ್ ಗೊತ್ತಾಗ್ಬೇಕಲ್ವಾ? ಅದು ಕೂಡ SIT ತನಿಖೆ ಮಾಡುತ್ತೆ ಅನ್ನುವಂತಹ ಭರವಸೆ ಕೂಡ ಇದೆ. ನಂತರ ಅವನೇ ಹೇಳಿದ ಪ್ರಕಾರ ಅದರಲ್ಲಿ ನೀನು ಸಾಕ್ಷಿಯನ್ನು ಹೇಳಬೇಕು, ನಿನ್ಗೆ ಎಣಿಸಲಾಗದಷ್ಟು ದುಡ್ಡನ್ನು ಕೊಡ್ತೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ರಂತೆ. ಸೌಜನ್ಯ, ಚಿನ್ನಯ್ಯ, ರವಿ ಪೂಜಾರಿ ಇದಕ್ಕೆಲ್ಲ ಏನ್ ಕನೆಕ್ಷನ್? ಎಷ್ಟೇ ಪ್ರಭಾವವನ್ನು ಬೆಳೆಸಿದ್ರು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ದೇವರ ನಾಡಿನಲ್ಲಿ ಚಿನ್ನಯ್ಯ ಮತ್ತೊಂದು ಹೇಳಿಕೆಯನ್ನು ಕೂಡ 183 ಸ್ಟೇಟ್ಮೆಂಟ್ ನ ಅಡಿಯಲ್ಲಿ ಕೊಟ್ಟಿದ್ದಾನೆ. ಅದರ ತನಿಖೆ ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಹೇಳ್ತೀನಿ, ಸತ್ಯ ಹೊರಗಡೆ ಬಂದೇ ಬರುತ್ತೆ. ಪ್ರಭಾವಿಗಳನ್ನು ಬಚಾವ್ ಮಾಡೋಕೆ ಹೋಗಿ ಈಗ ಪಾಪದವರು ಸಿಕ್ಕಿ ಹಾಕಿಕೊಳ್ತಾ ಇದ್ದಾರೆ. ಮಹಾಬಾಲ್ ಶೆಟ್ರು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ. ಒಂದಷ್ಟು ಫೋಟೋಸ್ ಕೂಡ ವೈರಲ್ ಆಗ್ತಾ ಇದೆ. ಈಗ ಫೊರೆನ್ಸಿಕ್ ತಜ್ಞರು ನೀವು, ಹುಂಡು ಸರ್ಟಿಫಿಕೇಟ್ 30,000 ಕೊಟ್ಟಿರುವಂತವರು ಮಹಾಬಾಲ್ ಶೆಟ್ರೆ ನೀವು. ಮೆಡಿಕಲ್ ಟೆಸ್ಟ್ಗೆ ಅಂತೇಳಿ ಪೊಲೀಸರು ನಿಮ್ಮ ಹತ್ರ ಕರ್ಕೊಂಡು ಬಂದ್ರೆ ಕೆನ್ ಯು ಲಿಫ್ಟ್ ಮೀ ಅಂತ ಹೇಳಿ ಕೇಳ್ತೀರಾ ಅಂತ ಹೇಳಿದ್ರೆ, ಏನು ಅವನು ಪವರ್ ಲಿಫ್ಟಿಂಗ್ ಟೆಸ್ಟಿಗೆ ಬಂದಿರುವಂಥದ್ದ ಅಥವಾ ಮೆಡಿಕಲ್ ಟೆಸ್ಟಿಗೆ ಬಂದಿರುವಂಥದ್ದ? ಸ್ಪಾಟ್ಗೆ ಹೋಗಿ ಅಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿರುವಂತವರು ನೀವು ಬಂಗ್ಲಾಗುಡ್ಡೆಯಲ್ಲಿ. ಇದೆಲ್ಲ ಸೌಜನ್ಯಲೇ ಹೊರಗೆ ತರ್ತಾ ಇದ್ದಾಳೆ ಅಂತೇಳಿ ಆಗೋದಿಲ್ವಾ? ಡೆವಲಪ್ಮೆಂಟ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಅನ್ನುವಂತಹ ಭರವಸೆ ಕೂಡ ಇದೆ. ಎಲ್ಲನೂ ಕೂಡ ಪಾಸಿಟಿವ್ ಆಗೇ ಆಗುತ್ತೆ ಅನ್ನುವಂತಹ ಭರವಸೆ. ಪ್ರಾರಂಭದ ಹಂತಡು ಸೌಜನ್ಯಕ್ಕೆ ನ್ಯಾಯ ತಿಕ್ಕುನು ನಮ್ಮ ಭಾವನೆ ಬತ್ತಲ್ಲ. ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನು ಸಾರ್ವಜನಿಕವಾದ ನಿಖಿಲ ಪಂಡ್ರ ಆಪಜಿ ಪನ್ಪುಣ ಸಂದರ್ಭಗಳು ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುಣು, ಆ ದಿನ ಏರು ನೆನ್ ತಪ್ಪದೆ ಏರು ಮಾತು ಮಲ್ತಾರೆ, ಏರು ಅನ್ಯಾಯ ಮಲ್ತಾರೆ, ಏರು ತೊಂದರೆ ಮಲ್ತಾರೆ, ಸರ್ವ ವಿಚಾರಲ್ಲ ಎನ್ನಿಕಲ ಎದುರು ದೀಪ ಅನ್ನೋ ವಿಚಾರನು ಈ ಸಂದರ್ಭ ಪಂಡ ಇಷ್ಟಪಡ್ತೇವೆ. ಒಲ್ಲ ಎರಡನ್ನ ಕೆರಿಯರಿಂದ ಪೋಯೆ ಬದುಕದು ಒರಿಂಡ ಏನಕ್ಕೆ ಎರ್ರ ಪಕ್ಕದ ಏರಿಗಳ ಆಪುಜಿ ಪಂಡ ಏನು ಮಾರಿಮಲ್ಲ ದೈವ ಭಕ್ತಿ ಅನ್ಯಾಯ ಮಲ್ಪರ ಪೋತಿಜಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ್ ಬಂಗೇರ್ನ ಮಿತ್ತುಂಡು ಅಂತ ವಿಚಾರಣೆ ಸಂದರ್ಭ ಪಂಡ್ರ ಇಷ್ಟಪಡ್ತೆ. ನಿಕ್ಲೆಗೋಸ್ಕರನೇ ಈ ಜೀವನ ಮುಡುಪಾದಿನೇ ಏನು ಅಂತ ವಿಚಾರನ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ ಬಂದ್ರೆ